ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 15/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಕೋರ್ಸೆರಾದ ಜಾಗತಿಕ ಕೌಶಲ್ಯ ವರದಿ ಗ್ಲೋಬಲ್ ಸ್ಕಿಲ್ಸ್ ರಿಪೋರ್ಟ್ 2021ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್. ಮೆಷಿನ್ ಲರ್ನಿಂಗ್ ML ಮತ್ತು ಗಣಿತದಲ್ಲಿ ಹೆಚ್ಚಿನ ಕೌಶಲ್ಯದ ಪ್ರಾವೀಣ್ಯತೆಯ ಹೊರತಾಗಿಯೂ ಭಾರತವು ದತ್ತಾಂಶ ಕೌಶಲ್ಯದಲ್ಲಿ ಹಿಂದುಳಿದಿದೆ, ಏಕೆಂದರೆ ಇದು ಜಾಗತಿಕವಾಗಿ 67ನೇ ಸ್ಥಾನದಲ್ಲಿದೆ ಎಂದು ಜೂನ್ 10ರಂದು ವರದಿಯೊಂದು ತಿಳಿಸಿದೆ. ಒಟ್ಟಾರೆ ಭಾರತವು ಜಾಗತಿಕವಾಗಿ 67ನೇ ಸ್ಥಾನದಲ್ಲಿದೆ. 38% ಪ್ರಾವೀಣ್ಯತೆಯೊಂದಿಗೆ ಪ್ರತಿ ಡೊಮೇನ್ನಲ್ಲಿ ಮಧ್ಯಮ ಶ್ರೇಯಾಂಕಗಳನ್ನು ಹೊಂದಿದೆ. ವ್ಯವಹಾರದಲ್ಲಿ 55ನೇ ಸ್ಥಾನದಲ್ಲಿದೆ ಮತ್ತು ತಂತ್ರಜ್ಞಾನ ಹಾಗೂ ದತ್ತಾಂಶ ವಿಜ್ಞಾನ ಎರಡರಲ್ಲೂ 66ನೇ ಸ್ಥಾನದಲ್ಲಿದೆ ಎಂದು ಕೋರ್ಸೆರಾದ ಇತ್ತೀಚಿನ ಜಾಗತಿಕ ಕೌಶಲ್ಯ ವರದಿ ತಿಳಿಸುತ್ತದೆ. ಇದು ಉದ್ಯಮ, ತಂತ್ರಜ್ಞಾನ ಮತ್ತು ದತ್ತಾಂಶ ವಿಜ್ಞಾನ ಎಂಬ 3 ವಿಭಾಗಗಳಲ್ಲಿ ಕೌಶಲ್ಯ ಪ್ರಾವೀಣ್ಯತೆಯ ಮಾನದಂಡವಾಗಿದೆ. ರ್ಯಾಂಕ್ 1 ಸ್ವಿಟ್ಜರ್ಲ್ಯಾಂಡ್, 2 ಲುಕ್ಸೆಂಬರ್ಗ್, 3ನೇದು ಆಸ್ಟ್ರಿಯಾ. ಸೊ 4 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ಇಂಡಿಯಾಸ್ ರ್ಯಾಂಕ್ ಡಿಫರೆಂಟ್ ಇಂಡೆಕ್ಸ್ 2020. ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ 2021ರಲ್ಲಿ 121ನೇ ರ್ಯಾಂಕ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 139th. ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಂಡೆಕ್ಸ್ 2021 40th. LA ಪಾಸ್ಪೋರ್ಟ್ ಇಂಡೆಕ್ಸ್ 2021 84th. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2021 142nd. ಹೋಮ್ ಇನ್ ದ ವರ್ಲ್ಡ್ ಪುಸ್ತಕವು ಯಾರ ಆತ್ಮಚರಿತ್ರೆ ಆಗಿದೆ? ಅಮರ್ತ್ಯ ಸೇನ್. ವಿಶ್ವದ ಪ್ರಮುಖ ವಿಚಾರವಾದಿಗಳಲ್ಲಿ ಒಬ್ಬರಾದ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರ ಆತ್ಮಚರಿತ್ರೆ ಹೋಮ್ ಇನ್ ದ ವರ್ಲ್ಡ್ ಅನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಜುಲೈನಲ್ಲಿ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಪ್ರಕಟಿಸುತ್ತದೆ. ಈ ಪುಸ್ತಕದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರು ತಮಗೆ ಅಮರ್ತ್ಯ ಎಂಬ ಹೆಸರನ್ನು ಹೇಗೆ ನೀಡಿದರು ಎಂದು ಸೇನ್ ಹಂಚಿಕೊಂಡಿದ್ದಾರೆ. ಅವರು ಕಲ್ಕತ್ತಾದ ಪ್ರಸಿದ್ಧ ಕಾಫಿ ಹೌಸ್ ಮತ್ತು ಕೇಂಬ್ರಿಡ್ಜ್ನಲ್ಲಿನ ಸಂಭಾಷಣೆಗಳನ್ನು ನೆನಪಿಸುತ್ತಾರೆ ಮತ್ತು ಮಾರ್ಕ್ಸ್, ಕೀನ್ಸ್ ವಿಚಾರಗಳೆಲ್ಲವೂ ಹೇಗೆ ಅವರ ಅಭಿಪ್ರಾಯಗಳನ್ನು ರೂಪಿಸಿದವು ಎಂದು ತಿಳಿಸುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. 2021 ಜೂನ್ 4ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಸಾರ್ವಕಾಲಿಕ ಗರಿಷ್ಠ $605.008 ಬಿಲಿಯನ್ ಮುಟ್ಟಿದೆ. ಇದು ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಮೀಸಲುದಾರರಾಗಿ ಸ್ಥಾನಗಳಿಸಲು ಕಾರಣವಾಗಿದೆ. ಯಾವ ದೇಶದೊಂದಿಗೆ ತನ್ನ ಈ ಸ್ಥಾನವನ್ನು ಹಂಚಿಕೊಂಡಿದೆ? ರಷ್ಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಹಿತಿಯ ಪ್ರಕಾರ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಮೊದಲ ಬಾರಿಗೆ $600 ಬಿಲಿಯನ್ ಗಡಿ ದಾಟಿದೆ. 2021 ಜೂನ್ 4ಕ್ಕೆ ಕೊನೆಗೊಂಡ ವಾರದಲ್ಲಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು $6.842 ಬಿಲಿಯನ್ ಗಳಿಂದ $605.008 ಬಿಲಿಯನ್ ಗಳಿಗೆ ಏರಿದೆ. ಇದು ಭಾರತದ ವಿದೇಶಿ ಆಸ್ತಿಯ ಜೀವಿತಾವಧಿಯ ಗರಿಷ್ಠವಾಗಿದೆ. ಇದರೊಂದಿಗೆ ಭಾರತವು ರಷ್ಯಾದೊಂದಿಗೆ ವಿಶ್ವದ 4ನೇ ಅತಿದೊಡ್ಡ ಮೀಸಲುದಾರನಾಗಿ ತನ್ನ ಈ ಸ್ಥಾನವನ್ನು ಹಂಚಿಕೊಂಡಿದೆ. ರಷ್ಯಾದ ವಿದೇಶಿ ವಿನಿಮಯ ಸಂಗ್ರಹವನ್ನು $605.2 ಬಿಲಿಯನ್ ಎಂದು ಲೆಕ್ಕ ಹಾಕಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಸೆಪ್ಟೆಂಬರ್ 2021ರಿಂದ ಪ್ರಾರಂಭವಾಗಲಿರುವ ಯುಎನ್ ಜನರಲ್ ಅಸೆಂಬ್ಲಿ UNGA 76ನೇ ಅಧಿವೇಶನಕ್ಕೆ ಚೆಫ್ ದಿ ಕ್ಯಾಬಿನೆಟ್ ಆಗಿ ಯಾರನ್ನು ನೇಮಿಸಲಾಗಿದೆ? ಕೆ ನಾಗರಾಜ್ ನಾಯ್ಡು. ಯುಎನ್ ಜನರಲ್ ಅಸೆಂಬ್ಲಿಯ 76ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಲ್ಡೀವಿಯನ್ ವಿದೇಶಾಂಗ ಸಚಿವ ಅಬ್ದುಲ್ ಶಾಹಿದ್ ಅವರು ಕೆ ನಾಗರಾಜ್ ನಾಯ್ಡು ಅವರನ್ನು ತಮ್ಮ ಚೆಫ್ ಡಿ ಕ್ಯಾಬಿನೆಟ್ ಆಗಿ ನೇಮಕ ಮಾಡಿದ್ದಾರೆ. ಕೆ ನಾಗರಾಜ್ ನಾಯ್ಡು ಭಾರತೀಯ ವಿದೇಶಾಂಗ ಸೇವೆ IFS ಅಧಿಕಾರಿಯಾಗಿದ್ದು, ಯುಎನ್ ರಾಯಭಾರಿಯ ಭಾರತದ ಉಪ ಖಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸ್ಥಾನಕ್ಕೆ ಹೆಸರಾದ ಮೊದಲ ಭಾರತೀಯ ರಾಜತಾಂತ್ರಿಕರು ಇವರು.
ಸೆಪ್ಟೆಂಬರ್ 2021ರಿಂದ ಪ್ರಾರಂಭವಾಗಲಿರುವ UNGA 76ರ ಅಧ್ಯಕ್ಷರಾಗಿ ಅಬ್ದುಲ್ಲಾ ಶಾಹಿದ್ ಅವರ ಅಧಿಕಾರಾವಧಿಯಲ್ಲಿ ನಾಯ್ಡು ಅವರನ್ನು 1 ವರ್ಷದ ಅವಧಿಗೆ ನೇಮಕ ಮಾಡಲಾಗಿದೆ. ಕ್ಯಾಬಿನೆಟ್ ಅಧಿಕಾರಶಾಹಿಯ ಮೇಲ್ವಿಚಾರಣೆಯನ್ನು ವಹಿಸುವ ಭಾರತೀಯ ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿಗೆ ಚೆಫ್ ಡಿ ಕ್ಯಾಬಿನೆಟ್ ಸ್ಥಾನವನ್ನು ಹೋಲಿಸಬಹುದು. 1 is the right answer. ಯೋಗಕ್ಕೆ ಮೀಸಲಾಗಿರುವ ನಮಸ್ತೆ ಯೋಗ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಆಯುಷ್ ಸಚಿವಾಲಯ. ಆಯುಷ್ ಸಚಿವಾಲಯವು 2021ರ ಜೂನ್ 11ರಂದು 7ನೇ ಅಂತಾರಾಷ್ಟ್ರೀಯ ಯೋಗದ ದಿನಾಚರಣೆಗಾಗಿ ಕರ್ಟನ್ ರೈಸರ್ ಕಾರ್ಯಕ್ರಮವನ್ನು ಆಯೋಜಿಸಿತು. ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ, ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ MDNIY ಸಹಯೋಗದೊಂದಿಗೆ ಆಯುಷ್ ಸಚಿವಾಲಯವು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಘಟನೆಯು ವರ್ಚುವಲ್ ಪ್ಲಾಟ್ಫಾರ್ಮ್ನಲ್ಲಿ ಹಲವಾರು ಯೋಗ ಗುರುಗಳು ಮತ್ತು ಅನುಭವಿ ಯೋಗ ಪ್ರತಿಪಾದಕರನ್ನು ಒಟ್ಟುಗೂಡಿಸಿತು ಮತ್ತು ಇಬ್ಬರು ಮಂತ್ರಿಗಳಾದ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಶ್ರೀ ಪ್ರಕಾಶ್ ಜಾವಡೇಕರ್ ಮತ್ತು ಕೇಂದ್ರ ರಾಜ್ಯ ಸಚಿವ ಆಯುಷ್ ಶ್ರೀ ಕಿರಣ್ ರಿಜಿಜು ಅವರು ವಿಶ್ವ ಸಮುದಾಯಕ್ಕೆ ಮನವಿ ಮಾಡಲು ವೈಯಕ್ತಿಕ ಮತ್ತು ಮಾನವ ಕುಲದ ಸುಧಾರಣೆಗಾಗಿ ತಮ್ಮ ದೈವವನ್ನು ಅಳವಡಿಸಿಕೊಳ್ಳಿ ಎಂದು ಮನವಿ ಮಾಡಿದರು. 2021ರ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಥೀಮ್ ಯೋಗದೊಂದಿಗೆ ಮನೆಯಲ್ಲಿ ಇರಿ, ಬಿ ವಿತ್ ಯೋಗ, ಬಿ ಅಟ್ ಹೋಮ್. ಇವೆಂಟ್ನ ಭಾಗವಾಗಿ ನಮಸ್ತೆ ಯೋಗ ಎಂಬ ಹೆಸರಿನ ಯೋಗಕ್ಕೆ ಮೀಸಲಾಗಿರುವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಹ ಪ್ರಾರಂಭಿಸಲಾಯಿತು. ನಮಸ್ತೆ ಯೋಗ ಆಪ್ ಅನ್ನು ಸಾರ್ವಜನಿಕರಿಗೆ ಮಾಹಿತಿ ವೇದಿಕೆಯಾಗಿ ವಿನ್ಯಾಸಗೊಳಿಸಲಾಗಿದ್ದು, ಯೋಗದ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ದೊಡ್ಡ ಸಮುದಾಯಕ್ಕೆ ಅದನ್ನು ಪ್ರವೇಶಿಸುವ ಉದ್ದೇಶವನ್ನು ಹೊಂದಿದೆ. ಸೊ 1 is the right answer. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ UNCTAD ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೆಬೆಕಾ ಗ್ರೀನ್ಸ್ಪಾನ್. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ UNCTAD ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕೋಸ್ಟಾ ರಿಕನ್ ಅರ್ಥಶಾಸ್ತ್ರಜ್ಞ ರೆಬೆಕಾ ಗ್ರೀನ್ಸ್ಪಾನ್ ಅವರನ್ನು ನೇಮಕ ಮಾಡಲು UN ಜನರಲ್ ಅಸೆಂಬ್ಲಿ ಅನುಮೋದನೆ ನೀಡಿದೆ. ಅವರು 4 ವರ್ಷಗಳ ಅಧಿಕಾರಾವಧಿಯನ್ನು ಪೂರೈಸಲಿದ್ದಾರೆ. ಗ್ರೀನ್ಸ್ಪಾನ್ UNCTAD ಮುಖ್ಯಸ್ಥರಾದ ಮೊದಲ ಮಹಿಳೆ ಮತ್ತು ಮಧ್ಯ ಅಮೆರಿಕನ್. UN ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟೆರಸ್ ಅವರು ಇವರನ್ನು ಸೆಕ್ರೆಟರಿ ಜನರಲ್ ಆಗಿ ನಾಮನಿರ್ದೇಶನ ಮಾಡಿದರು. ಫೆಬ್ರವರಿ 15, 2021ರಿಂದ ಆಕ್ಟಿಂಗ್ ಸೆಕ್ರೆಟರಿ ಜನರಲ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇಸಾಬೆಲ್ಲೆ ಡುರಾಂಟ್ ಅವರನ್ನು ಗ್ರೀನ್ಸ್ಪಾನ್ ಬದಲಾಯಿಸುತ್ತಾರೆ. ಇದಕ್ಕೂ ಮೊದಲು ಗ್ರೀನ್ಸ್ಪಾನ್ UNDPಯ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ಪ್ರಾದೇಶಿಕ ನಿರ್ದೇಶಕರಾಗಿ ಮತ್ತು 1994ರಿಂದ 1998ರವರೆಗೆ ಕೋಸ್ಟರಿಕಾದ 2ನೇ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ UNCTAD ಜಿನೀವಾ ಮೂಲದ UN ಏಜೆನ್ಸಿಯಾಗಿದ್ದು, ಅಭಿವೃದ್ಧಿಶೀಲ ರಾಷ್ಟ್ರಗಳ ವ್ಯಾಪಾರ, ಹೂಡಿಕೆ ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ಉತ್ತೇಜಿಸಲು ಮತ್ತು ವಿಶ್ವ ಆರ್ಥಿಕತೆಯೊಂದಿಗೆ ಸಮನಾದ ಆಧಾರದ ಮೇಲೆ ಸಂಯೋಜಿಸುವ ಅವರ ಪ್ರಯತ್ನಗಳಿಗೆ ಸಹಾಯ ಮಾಡುತ್ತದೆ. 4 is the right answer. ಶುಕ್ರ ಗ್ರಹವನ್ನು ಅಧ್ಯಯನ ಮಾಡಲು ಮಿಷನ್ ಎನ್ವಿಷನ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿದೆ? ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ನಾಸಾದ ಹಂತಗಳನ್ನು ಅನುಸರಿಸಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಶುಕ್ರವನ್ನು ಅಧ್ಯಯನ ಮಾಡಲು ಗ್ರಹದ ಒಳಗಿನ ಅಂತರದಿಂದ ಮೇಲಿನ ವಾತಾವರಣದವರೆಗೆ ಸಮಗ್ರ ನೋಟಕ್ಕಾಗಿ ತನ್ನದೇ ಆದ ಮಿಷನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಎನ್ವಿಷನ್ ಎಂದು ಕರೆಯಲ್ಪಡುವ ಈ ಮಿಷನ್ ಬಹುಶಃ 2030ರ ಆರಂಭದಲ್ಲಿ ಗ್ರಹಕ್ಕೆ ಉಡಾವಣೆಯಾಗಲಿದೆ. ಎನ್ವಿಷನ್ ಪ್ರೋಬ್ ಸೂರ್ಯನಿಂದ ಬಹುತೇಕ ಸಮಾನ ಅಂತರದಲ್ಲಿದ್ದಾಗಲೂ ಶುಕ್ರ ಮತ್ತು ಭೂಮಿಯು ಹೇಗೆ ವಿಭಿನ್ನವಾಗಿ ವಿಕಸನಗೊಂಡಿವೆ ಎಂಬುದನ್ನು ನಿರ್ಧರಿಸುತ್ತದೆ. ನಾಸಾದ ಸಹಾಯದೊಂದಿಗೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಿದೆ. ಎನ್ವಿಷನ್ ಬಾಹ್ಯಾಕಾಶ ನೌಕೆ ಗ್ರಹದ ವಾತಾವರಣ ಮತ್ತು ಮೇಲ್ಮೈಯನ್ನು ಅಧ್ಯಯನ ಮಾಡಲು, ವಾತಾವರಣದಲ್ಲಿನ ಜಾಡಿನ ಅನಿಲಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಅದರ ಮೇಲ್ಮೈ ಸಂಯೋಜನೆಯನ್ನು ವಿಶ್ಲೇಷಿಸಲು ಹಲವಾರು ಸಾಧನಗಳನ್ನು ಒಯ್ಯುತ್ತದೆ. 2 is the right answer. ಕೋವಿಡ್ ಸಂಬಂಧಿತ ಚಿಕಿತ್ಸಾ ವೆಚ್ಚದಿಂದಾಗಿ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಗ್ರಾಹಕರಿಗೆ ಹಣಕಾಸಿನ ನೆರವು ನೀಡಲು ಯಾವ ಬ್ಯಾಂಕ್ ಕವಚ್ ವೈಯಕ್ತಿಕ ಸಾಲ ಎಂಬ ಹೊಸ ಸಾಲ ಉತ್ಪನ್ನವನ್ನು ಪ್ರಾರಂಭಿಸಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಸಾಲ ಉತ್ಪನ್ನ ಕವಚ್ ವೈಯಕ್ತಿಕ ಸಾಲವನ್ನು ಪ್ರಾರಂಭಿಸಿದೆ. ಇದು ಕೋವಿಡ್ ಸಂಬಂಧಿತ ಚಿಕಿತ್ಸಾ ವೆಚ್ಚಗಳಿಂದ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿರುವ ಗ್ರಾಹಕರಿಗೆ ಆರ್ಥಿಕ ಪರಿಹಾರವನ್ನು ನೀಡುತ್ತದೆ.
ಕವಾಚ್ ವೈಯಕ್ತಿಕ ಸಾಲವು ಮೇಲಾಧಾರ ರಹಿತ ಕೊಡುಗೆಯಾಗಿದ್ದು, ಇದರ ಅಡಿಯಲ್ಲಿ ಗರಿಷ್ಠ 5 ಲಕ್ಷ ರುಗಳ ಸಾಲವನ್ನು 5 ವರ್ಷಗಳ ಅವಧಿಗೆ ವಾರ್ಷಿಕ 8.5% ಬಡ್ಡಿ ದರದಲ್ಲಿ ಪಡೆಯಬಹುದು. ಇದು ಈಗಾಗಲೇ ಕೋವಿಡ್ ಸಂಬಂಧಿತ ವೈದ್ಯಕೀಯ ವೆಚ್ಚಗಳಿಗಾಗಿ ಭರಿಸಲ್ಪಟ್ಟಿದ್ದರೆ, ಈ ಯೋಜನೆಯು ವೆಚ್ಚಗಳ ಮರುಪಾವತಿಯನ್ನು ಸಹ ಒದಗಿಸುತ್ತದೆ. ಈ ಸಾಲ ಯೋಜನೆಯು ಕೋವಿಡ್ ಸಾಲ ಪುಸ್ತಕದ ಅಡಿಯಲ್ಲಿರುತ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೋವಿಡ್ನಿಂದ ಪೀಡಿತ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಪರಿಹಾರವನ್ನು ಒದಗಿಸಲು ಬ್ಯಾಂಕುಗಳನ್ನು ಕೇಳಿದೆ. 3 is the right answer. About SBI, Chairperson Dinesh Kumar Khara, Headquarters Mumbai, founded 1 July 1955. ಪುಲಿಟ್ಜರ್ ಬಹುಮಾನವನ್ನು ಎಷ್ಟು ವಿಭಾಗಗಳಲ್ಲಿ ನೀಡಲಾಗುತ್ತದೆ? 21. ಪುಲಿಟ್ಜರ್ ಪ್ರಶಸ್ತಿ ಪತ್ರಿಕೆ, ನಿಯತಕಾಲಿಕೆ ಮತ್ತು ಆನ್ಲೈನ್ ಪತ್ರಿಕೋದ್ಯಮ, ಸಾಹಿತ್ಯಿಕ ಸಾಧನೆಗಳು ಮತ್ತು ಸಂಗೀತ ಸಂಯೋಜನೆಯಲ್ಲಿನ ಶ್ರೇಷ್ಠತೆಗಾಗಿ ವಾರ್ಷಿಕವಾಗಿ ನೀಡಲಾಗುವ ಯುಎಸ್ನ ಉನ್ನತ ಪತ್ರಿಕೋದ್ಯಮ ಪ್ರಶಸ್ತಿ. ಪುಲಿಟ್ಜರ್ ಬಹುಮಾನವನ್ನು 21 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಪ್ರತಿ ವಿಜೇತರು 20 ವಿಭಾಗಗಳಲ್ಲಿ ಪ್ರಮಾಣ ಪತ್ರ ಮತ್ತು $15,000 ನಗದು ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಆದರೆ ಒಂದು ವಿಭಾಗದಲ್ಲಿ, ಅಂದರೆ ಸಾರ್ವಜನಿಕ ಸೇವಾ ವಿಭಾಗದಲ್ಲಿ, ವಿಜೇತರಿಗೆ ಚಿನ್ನದ ಪದಕ ಮಾತ್ರ ನೀಡಲಾಗುತ್ತದೆ. 1 is the right answer. Pulitzer Prize 2021. Public Service, The New York Times. Criticism, Wesley Morris of the New York Times. Editorial writing, Robert Greene of the Los Angeles Times. International reporting, Megha Rajgopalan, Alison Killing and Christo Bushek of BuzzFeed News. Breaking news reporting, staff of the Star Tribune, Minneapolis Min. Investigating report, Matt Rochelieu, Vernel Colon, Laura Grimaldi, Evan Allen and Brendan McCarthy of the Boston Globe. Explanatory reporting, Andrew Chung, Lawrence Hurley, Andre Janata, Jamie Dowell and Jackie Botts of Reuters. Local reporting, Kathleen McGray and Neil Beatty of the Tampa Bay Times. National reporting, staff of the Marshall Projects at Com, Birmingham, Indy Star, Indian Police and the Invisible Institute Chicago. Feature writing, Mitchell S. Jackson, freelance contributor, Runner's World. Commentary, Michael Paul Williams of the Richmond Times-Dispatch. Breaking news photography, photography staff of Associated Press. Feature photography, Emilio Morenati of Associated Press. Audio reporting, Lisa Hagen, Chris Haxel, Grafton Smith and Robert Little of National Public Radio. ಡಿಜಿಟಲ್ ಪ್ರಕಾಶಕರ ವಿಷಯ ಕುಂದುಕೊರತೆ ಮಂಡಳಿಯ ಡಿಜಿಟಲ್ ಪಬ್ಲಿಷರ್ ಕಂಟೆಂಟ್ ಗ್ರೇವಿಯನ್ಸ್ ಕೌನ್ಸಿಲ್ ಡಿಪಿಸಿಜಿಸಿ ಕುಂದುಕೊರತೆ ಪರಿಹಾರ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಅರ್ಜುನ್ ಕುಮಾರ್ ಸಿಕ್ರಿ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಅರ್ಜುನ್ ಕುಮಾರ್ ಸಿಕ್ರಿ ಅವರು ಡಿಜಿಟಲ್ ಪ್ರಕಾಶಕರ ವಿಷಯ ಕುಂದುಕೊರತೆ ಮಂಡಳಿಯ ಕುಂದುಕೊರತೆ ಪರಿಹಾರ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಂದು ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಕಟಿಸಿದೆ. ಇತ್ತೀಚೆಗೆ ರೂಪುಗೊಂಡ ಡಿಜಿಟಲ್ ಪಬ್ಲಿಷರ್ ಕಂಟೆಂಟ್ ಗ್ರೇವಿಯನ್ಸಸ್ ಕೌನ್ಸಿಲ್ ಯನ್ನು ಆನ್ಲೈನ್ ಕ್ಯೂರೇಟೆಡ್ ವಿಷಯದ 14 ಪ್ರಕಾಶಕರು ಸದಸ್ಯರಾಗಿ ಬೆಂಬಲಿಸಿದ್ದಾರೆ. ಇದು ಸ್ವತಂತ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು 2021ರ ಐಟಿ ಡಿಜಿಟಲ್ ಮೀಡಿಯಾ ನಿಯಮಗಳಲ್ಲಿ ಕಡ್ಡಾಯವಾಗಿರುವ 3 ಹಂತದ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನದ 2ನೇ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. 2 is the right answer. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಬಂಧ್ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧ ಹೊಂದಿದೆ? ಶಿಕ್ಷಣ ಸಚಿವಾಲಯ. ಶಾಲೆಯಿಂದ ಹೊರಗಿರುವ ಮಕ್ಕಳ ಡೇಟಾವನ್ನು ಸಂಗ್ರಹಿಸಲು ಶಿಕ್ಷಣ ಸಚಿವಾಲಯವು ಆನ್ಲೈನ್ ಮಾಡ್ಯೂಲ್ ಅನ್ನು ಪ್ರಾರಂಭಿಸಿದೆ. ಡೇಟಾವನ್ನು ಸಮಗ್ರ ಶಿಕ್ಷಾದ ಪ್ರಬಂಧ್ ಪೋರ್ಟಲ್ನೊಂದಿಗೆ ಮ್ಯಾಪ್ ಮಾಡಬೇಕಾಗಿದೆ. ಹಿಂದುಳಿದ ವಿಭಾಗಗಳಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳ ಪ್ರವೇಶವನ್ನು ತ್ವರಿತವಾಗಿ ಪತ್ತೆ ಹಚ್ಚಬಹುದು. 16ರಿಂದ 18 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ದೂರ ಶಿಕ್ಷಣ ವಿಧಾನದ ಮೂಲಕ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ನೆರವು ನೀಡಲಾಗುವುದು. 2 is the right answer. ಭಾರತೀಯ ಹವಾಮಾನ ಇಲಾಖೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಕಳೆದ 121 ವರ್ಷಗಳಲ್ಲಿ ಭಾರತವು ಈ ಯಾವ ತಿಂಗಳಲ್ಲಿ 2ನೇ ಅತಿ ಹೆಚ್ಚು ಮಾಸಿಕ ಮಳೆಯಾಗಿದೆ? ಮೇ 2021. ಭಾರತೀಯ ಹವಾಮಾನ ಇಲಾಖೆಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಒಟ್ಟಾರೆ ಭಾರತವು 1901ರಿಂದ
ಕಳೆದ 121 ವರ್ಷಗಳಲ್ಲಿ ಮೇ ತಿಂಗಳಿಗೆ ಎರಡನೇ ಅತಿ ಹೆಚ್ಚು ಮಾಸಿಕ ಮಳೆಯಾಗಿದೆ. ಮೇ ತಿಂಗಳಲ್ಲಿ ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ತಲಾ ಒಂದು ಚಂಡಮಾರುತ ರಚನೆಯಾಯಿತು. 2 is the right answer. ನೈಜೀರಿಯಾ ಸರ್ಕಾರವು ಇತ್ತೀಚೆಗೆ ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಕೂಗೆ ಸೇರಿಕೊಂಡಿದೆ. ಅದನ್ನು ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಭಾರತ. ನೈಜೀರಿಯಾ ಸರ್ಕಾರವು ಭಾರತ ಮೂಲದ ಮೈಕ್ರೋ ಬ್ಲಾಗಿಂಗ್ ಪ್ಲಾಟ್ಫಾರ್ಮ್ ಕೂಗೆ ಸೇರ್ಪಡೆಗೊಂಡಿದೆ. ಇದು ನೈಜೀರಿಯಾಕ್ಕೆ ತನ್ನ ಸೇವೆಗಳನ್ನು ವಿಸ್ತರಿಸಿದೆ. ನೈಜೀರಿಯಾ ಅಧ್ಯಕ್ಷ ಮುಹಮ್ಮದು ಬುಹಾರಿ ಮಾಡಿದ ಟ್ವೀಟ್ ಅನ್ನು ಅಳಿಸಿದ ನಂತರ ನೈಜೀರಿಯನ್ ಸರ್ಕಾರ ಈ ಹಿಂದೆ ಟ್ವಿಟರ್ ಅನ್ನು ನಿಷೇಧಿಸಿತ್ತು. ತನ್ನ ಸೇವಾ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಟ್ವೀಟ್ ಅನ್ನು ಅಳಿಸಲಾಗಿದೆ ಎಂದು ಟ್ವಿಟರ್ ಹೇಳಿದೆ. 2 is the right answer. ಇಂಟರ್ನ್ಯಾಷನಲ್ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಇಂಟರ್ನ್ಯಾಷನಲ್ ಲೆವೆಲ್ ಕ್ರಾಸಿಂಗ್ ಅವೇರ್ನೆಸ್ ಡೇ ILCAD ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ರೈಲ್ವೆ UIC ಆಯೋಜಿಸಿದೆ. ಇದು ಯಾವ ನಗರವನ್ನು ಆಧರಿಸಿದೆ? ಪ್ಯಾರಿಸ್. ಲೆವೆಲ್ ಕ್ರಾಸಿಂಗ್ ಸುರಕ್ಷತೆಯ ಅರಿವನ್ನು ಸುಧಾರಿಸಲು ಅಂತಾರಾಷ್ಟ್ರೀಯ ಮಟ್ಟದ ಕ್ರಾಸಿಂಗ್ ಜಾಗೃತಿ ದಿನ ಇಂಟರ್ನ್ಯಾಷನಲ್ ಲೆವೆಲ್ ಕ್ರಾಸಿಂಗ್ ಅವೇರ್ನೆಸ್ ಡೇ ILCAD ವಿಶ್ವಾದ್ಯಂತದ ಉಪಕ್ರಮವಾಗಿದೆ. ಈ ಅಭಿಯಾನವನ್ನು ಪ್ಯಾರಿಸ್ ಮೂಲದ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ರೈಲ್ವೆ UIC ಅಂತಾರಾಷ್ಟ್ರೀಯ ರೈಲು ಸಾರಿಗೆ ಉದ್ಯಮ ಸಂಸ್ಥೆಯ ನೇತೃತ್ವ ವಹಿಸಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಕ್ರಾಸಿಂಗ್ ಅವೇರ್ನೆಸ್ ಡೇ ILCAD ಅಭಿಯಾನವನ್ನು ಯುರೋಪಿಯನ್ ಕಮಿಷನ್ ಮತ್ತು ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಕಮಿಷನ್ ಫಾರ್ ಯುರೋಪ್ 2009 ರಲ್ಲಿ ಸ್ಥಾಪಿಸಿದವು. 2 is the right answer. ಕೋವ್ಯಾಕ್ಸ್ ಮೈತ್ರಿಯ ಮೂಲಕ ಕಡಿಮೆ ಆದಾಯದ ದೇಶಗಳಿಗೆ 500 ಮಿಲಿಯನ್ ಡೋಸ್ ಕೋವಿಡ್-19 ಲಸಿಕೆಯನ್ನು ದಾನ ಮಾಡುವುದಾಗಿ ಯಾವ ದೇಶ ಘೋಷಿಸಿದೆ? USA. ಯುನೈಟೆಡ್ ಸ್ಟೇಟ್ಸ್ ಅಧ್ಯಕ್ಷ ಜೋ ಬಿಡನ್ ಅವರು ವಿಶ್ವದ ಬಡ ದೇಶಗಳಿಗೆ 500 ಮಿಲಿಯನ್ ಡೋಸ್ ಫಿಜರ್ ಕೋವಿಡ್-19 ಲಸಿಕೆಯನ್ನು ದೇಣಿಗೆ ನೀಡುವಂತೆ ಘೋಷಿಸಿದರು. 92 ಕಡಿಮೆ ಆದಾಯದ ದೇಶಗಳು ಮತ್ತು ಆಫ್ರಿಕನ್ ಯೂನಿಯನ್ಗೆ ಜಾಗತಿಕ ಕೋವ್ಯಾಕ್ಸ್ ಮೈತ್ರಿಕೂಟದ ಮೂಲಕ 500 ಮಿಲಿಯನ್ ಫಿಜರ್ ಡೋಸ್ ಅನ್ನು ಖರೀದಿಸಲು ಮತ್ತು ವಿತರಿಸಲು US ಬದ್ಧವಾಗಿದೆ. ವರ್ಷದ ಅಂತ್ಯದ ವೇಳೆಗೆ 200 ಮಿಲಿಯನ್ ಡೋಸ್ಗಳನ್ನು ವಿತರಿಸುವುದು ಮತ್ತು ಉಳಿದವು 2022ರ ಮೊದಲಾರ್ಧದಲ್ಲಿ ವಿತರಿಸುವುದು ಇದರ ಗುರಿಯಾಗಿದೆ. 2 is the right answer. ಒಂದೇ ದಿನದಲ್ಲಿ 5 ದಶಲಕ್ಷ ಮರಗಳನ್ನು ನೆಡಲು ಯಾವ ಆಫ್ರಿಕನ್ ದೇಶ ರಾಷ್ಟ್ರವ್ಯಾಪಿ ಬೃಹತ್ ಅಭಿಯಾನ ನಡೆಸಿತು? ಘಾನಾ. ಪಶ್ಚಿಮ ಆಫ್ರಿಕಾದ ರಾಷ್ಟ್ರ ಘಾನಾ ಹಸಿರು ಘಾನಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಇದು 5 ದಶಲಕ್ಷ ಮರಗಳನ್ನು ನೆಡುವ ಬೃಹತ್ ಚಾಲನೆಯಾಗಿದೆ. ಅಭಿಯಾನವು ಕ್ಷೀಣಿಸುತ್ತಿರುವ ಅರಣ್ಯ ನಿಕ್ಷೇಪಗಳನ್ನು ಉಳಿಸುವ ಗುರಿಯನ್ನು ಹೊಂದಿದೆ. ಅಧ್ಯಕ್ಷ ನಾನಾ ಅಕುಫೋ ಆಡೋ ರಾಜಧಾನಿ ಆಕ್ರಾದಲ್ಲಿ ಜುಬಿಲಿ ಹೌಸ್ ಉದ್ಯಾನದಲ್ಲಿ ವೃಕ್ಷವನ್ನು ನೆಟ್ಟರು. ಸರ್ಕಾರ ದೇಶಾದ್ಯಂತ ಜನರಿಗೆ ಉಚಿತ ಬೀಜಗಳನ್ನು ಒದಗಿಸಿದೆ. ವಿಶ್ವದ ಅತಿ ಹೆಚ್ಚು ಮಳೆಕಾಡು ನಷ್ಟವನ್ನು ಹೊಂದಿರುವ ಉಷ್ಣವಲಯದ ರಾಷ್ಟ್ರಗಳಲ್ಲಿ ಘಾನಾ ಕೂಡ ಒಂದು. 2 is the right answer. ಪ್ರಶ್ನೆ 1. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ UNCTAD ಇದರ ಪ್ರಧಾನ ಕಚೇರಿ ಎಲ್ಲಿದೆ? ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನದ ಪ್ರಧಾನ ಕಚೇರಿ ಎಲ್ಲಿದೆ? ಪ್ರಶ್ನೆ 2. ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಮೊದಲ ಬಾರಿಗೆ $600 ಬಿಲಿಯನ್ ದಾಟಿದೆ. ಭಾರತ ಈಗ ವಿಶ್ವದ ಎಷ್ಟನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿದ ದೇಶವಾಗಿದೆ? ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಮೊದಲ ಬಾರಿಗೆ $600 ಬಿಲಿಯನ್ ಗಡಿ ದಾಟಿದೆ. ಭಾರತ ಈಗ ವಿಶ್ವದ ಎಷ್ಟನೇ ಅತಿ ದೊಡ್ಡ ವಿದೇಶಿ ವಿನಿಮಯ ಮೀಸಲು ಹೊಂದಿದ ದೇಶವಾಗಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.